ಪ್ರತಿ ಹೆಣ್ಮಕ್ಳಿಗೂ ತನ್ನ ತಾಯಿನೇ ಎಲ್ಲ. ಪ್ರತಿ ವಿಷಯದಲ್ಲೂ ಅವಳಿಲ್ಲ ಅಂದರೆ ಏನೂ ಆಗೋದೇ ಇಲ್ಲ ನಮ್ಮ ಕೈನಲ್ಲಿ ಅನ್ನೋ ಅಷ್ಟು. ಆದರೆ ಮದುವೆ ಆದಮೇಲೆ ತಾಯಿ ಮನೆಯೇ ತವ್ರ ಮನೆ ಅಂತ ಮರುನಾಮಕರಣ ಆಗತ್ತೆ. ಆದರೆ ಅದೇ ಮನೇಲಿ ತನ್ನ ತಾಯಿ ಇರೋದ್ರಿಂದ ಹೆಚ್ಚೇನು ಬದಲಾವಣೆ ಆಗಿರಲ್ಲ. ಆದರೆ ತಾಯಿನೇ ಇಲ್ದಿರೋ ತವ್ರ ಮನೇಲಿ ತುಂಬಾ ಬದಲಾವಣೆ ಆಗಿರತ್ತೆ. ಹಾಗೆ ಈ ನಮ್ಮ ಕಥೆಯಲ್ಲಿ ಸುಚಿತ್ರನ ಬದುಕು ಏನೇನಾಗತ್ತೆ ಅನ್ನೋದು ನಾವು ನೋಡೋಣ. ಸುಚಿತ್ರ ಮದುವೆ ಆಗಿ ಗಂಡನ ಮನೆಗೆ ಬಂದಿರ್ತಾಳೆ. ಅತ್ತೆ ಕುಸುಮ ಕೂಡ ತನ್ನ ಸೊಸೆನ ಸ್ವಂತ ಮಗಳ ಥರನೇ ನೋಡ್ಕೊಳ್ತಿರ್ತಾರೆ. ಗಂಡನ ಮನೇಲಿ ಸುಚಿತ್ರ ತುಂಬಾ ಸುಖವಾಗಿರ್ತಾಳೆ. ಅಮ್ಮ ಸುಚಿತ್ರ, ನಿನ್ನ ತಾಯಿ ತೀರ್ಕೊಂಡ್ಮೇಲೆ ನೀನು ನಿನ್ನ ತವ್ರ ಮನೆಗೆ ಹೋಗೇ ಇಲ್ಲ. ಪಾಪ ನಿನ್ನ ಅಣ್ಣ ಅದಕ್ಕೆ ಅದೆಷ್ಟು ನೆನ್ಪು ಮಾಡ್ಕೊಂಡ್ರೋ ಏನೋ. ಅಲ್ಲಮ್ಮ ಸುಚಿತ್ರ, ಒಂದ್ಸಾರಿ ತವ್ರ ಮನೆಗೆ ಹೋಗಿ ಎಲ್ರೂ ಸಮಾಧಾನ ಮಾಡಿ ಮಾತಾಡ್ಸ್ಕೊಂಡು ಬರೋದಲ್ವೇನಮ್ಮ ನೀನು? ಹೌದು ಕಣೆ ಸುಚಿತ್ರ, ಒಂದ್ಸಾರಿ ನೀನು ತವ್ರ ಮನೆಗೆ ಹೋಗ್ಬಾರೆ, ಅವರಿಗೂ ಖುಷಿ ಆಗತ್ತೆ. ಅದು ಹಾಗೇನಿಲ್ಲ ಅತ್ತೆ, ನನ್ನ ಮನಸ್ಸಿಗೂ ನೋವಾಗಿತ್ತು, ಅದಕ್ಕೆ ಹೋಗಿಲ್ಲ. ಅದು ಬೇರೆ ಮನೇಲಿ ಇಷ್ಟೆಲ್ಲ ಕೆಲಸ ಇದೆ, ಅದರಲ್ಲೂ ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ. ಹೀಗಿರುವಾಗ ನಾನು ನಿಮ್ಮನ್ನು ಬಿಟ್ಟು ಹೇಗೆ ಹೋಗಲಿ ಹೇಳಿ? ಅಮ್ಮ ಸುಚಿ, ಇವಾಗ ನಾನು ಸ್ವಲ್ಪ ಆರಾಮಾಗಿದ್ದೀನಿ, ನೀನೇನು ಚಿಂತೆ ಮಾಡಬೇಡ ನನ್ನ ಬಗ್ಗೆ. ನೋಡು ಸುಚಿ, ನೀನು ತವ್ರ ಮನೆಗೆ ಹೋಗಿಲ್ಲ ಅಂದರೆ ಅಕ್ಕಪಕ್ಕ ಊರು ಮನೆಯವರೆಲ್ಲ ಆಡ್ಕೊಳ್ಳೋಕೆ ಶುರು ಮಾಡ್ತಾರೆ. ತಾಯಿ ತೀರ್ಕೊಂಡ್ಮೇಲೆ ಮಗಳು ತವ್ರ ಮನೆಗೆ ಬರೋದನ್ನೇ ಮರ್ತಿದ್ದಾಳೆ ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು ಸುಚಿ, ಹೇಗೂ ಯುಗಾದಿ ಹಬ್ಬ ಬಂತಲ್ವಾ, ನೀನು ಈ ಹಬ್ಬಕ್ಕೆ ನಿನ್ನ ತವ್ರ ಮನೆಗೆ ಹೋಗಿ ಒಂದು 4 ದಿನ ಇದ್ದು ಬಾ ಆಯಿತಾ? ಹೌದು ಸುಚಿ, ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಈ ಯುಗಾದಿ ಹಬ್ಬಕ್ಕೆ ನೀನು ನಿನ್ನ ತವ್ರ ಮನೆಗೆ ಹೋಗ್ಬಾ. ಸುಚಿತ್ರನ ತಾಯಿ ತೀರೋಗಿ ಸ್ವಲ್ಪ ದಿನಗಳಾಗಿರುತ್ತೆ. ಹಾಗಾಗಿ ಕುಸುಮ ತನ್ನ ಸೊಸೆನ ಒತ್ತಾಯ ಮಾಡಿ ಮಾರನೇ ದಿನ ತವ್ರ ಮನೆಗೆ ಕಳಿಸ್ಕೊಡ್ತಾಳೆ. ಇಷ್ಟು ದಿನ ತವ್ರ ಮನೆಗೆ ಬಂದ ಕೂಡಲೇ ತಾಯಿ ಮನೆ ಬಾಗಿಲಿನಲ್ಲಿ ನಿಂತು ಮಗಳಿಗೋಸ್ಕರನೇ ಕಾಯ್ತಾ ಇರ್ತಿದ್ಲು. ಆದರೆ ಇವಾಗ ಮನೆ ಒಳಗೆ ಹೋದ್ರೂ ಯಾರು ಬಂದು ಮಾತಾಡ್ಸೋರೇ ಇರಲ್ಲ. ಹಾಗಾಗಿ ಸುಚಿತ್ರನೇ ಅತ್ತಿಗೆ ಹುಡ್ಕೊಂಡು ಅತ್ತಿಗೆ ಕೋಣೆಗೆ ಬರ್ತಾಳೆ. ಅತ್ತಿಗೆ, ಹೇಗಿದ್ದೀರಾ? ಆರಾಮಿದ್ದೀರಾ? ಏನು ಮನೇಲಿ ಒಬ್ಬರೇ ಇದ್ದೀರಾ? ಅಣ್ಣ ಮಕ್ಕಳು ಎಲ್ಲ ಎಲ್ಲಿ ಹೋಗಿದ್ದಾರೆ? ಯಾರೂ ಕಾಣ್ತಾನೇ ಇಲ್ಲ. ಓಹೋ, ಸುಚಿತ್ರ, ನೀನೇನಮ್ಮ ಸಾವುಕಾರರು ಮನೆ ಸೊಸೆ ಆಗಿದೆಯಾ? ಮನೇಲಿ ನಿನ್ನ ಕೂರಿಸಿ ಊಟ ಹಾಕ್ತಾರೆ. ಆದರೆ ನಮ್ಮ ಮನೇಲಿ ಹಾಗ ಹೇಳು? ನಾವು ಬದುಕಬೇಕು ಅಂದರೆ ದುಡಿಬೇಕು. ಮನೇಲೇ ಕೂತ್ಕೊಂಡ್ರೆ ನಮಗೆ ಯಾರು ತಾನೇ ಕೂಳು ಹಾಕ್ತಾರೆ? ಅಯ್ಯೋ ಅದಕ್ಕೆ ಏನು ಹೀಗೆ ಹೇಳ್ತಿದ್ದೀರಾ? ನಾನು ಸುಮ್ಮನೆ ಕೇಳಿದೆ ಅಷ್ಟೇ. ಅಯ್ಯೋ ಸರಿ ಸರಿ, ನನಗೆ ನಿನ್ನ ಹತ್ರ ಮಾತಾಡ್ತಾ ಕೂರೋ ಅಷ್ಟು ಪುರ್ಸೋತಿಲ್ಲ. ಅಡುಗೆ ಮಾಡಬೇಕು. ಕೆಲ್ಸಕ್ಕೆ ಹೋಗಿರೋ ನಿನ್ನ ಅಣ್ಣ ಮನೆಗೆ ಬರ್ತಾರೆ. ಟೈಮ್ 7 ಆಗ್ತಾ ಬಂತು. ಸುಚಿತ್ರ ತವ್ರ ಮನೆಗೆ ಬಂದಿರೋದು ನೋಡಿ ಅದಕ್ಕೆ ಲಲಿತಾಗೆ ಸ್ವಲ್ಪನೂ ಖುಷಿ ಆಗಲ್ಲ. ಹಾಗಾಗಿನೇ ಸುಚಿತ್ರನ ಎದುರಿಗೇನೆ ತುಂಬ ವ್ಯಂಗ್ಯವಾಗಿ ಮಾತಾಡ್ತಿರ್ತಾಳೆ. ಅದೆಲ್ಲ ಕೇಳಿಸ್ಕೊಂಡು ಸುಚಿತ್ರನಿಗೆ ತುಂಬಾ ಬೇಜಾರಾಗತ್ತೆ. ಆದರೂ ಕೂಡ ಒಂದು ಮಾತು ಕೂಡ ಅತ್ತಿಗೆಗೆ ತಿರುಗಿಸಿ ಮಾತಾಡ್ದೇನೆ ಅವಳ ರೂಮ್ ಕಡೆ ಹೋಗ್ತಾಳೆ. ಬಂದು ತುಂಬ ಸುಸ್ತಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ. ಆದರೆ ಅಷ್ಟರಲ್ಲಿ ಅತ್ತಿಗೆ ರೂಮಿಗೆ ಬರ್ತಾಳೆ. ಅರೆ, ಇದೇನೆ ಸುಚಿತ್ರ, ಅಷ್ಟು ಬೇಗ ನಿನ್ನ ಲಗೇಜ್ ಎಲ್ಲ ತಗೊಂಡು ಬಂದು ಈ ರೂಮ್ ಸೇರ್ಕೊಂಡಿದ್ಯಲ್ಲ? ಅಯ್ಯೋ, ಯಾಕದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ? ನಾನು ಯಾವಾಗ ಬಂದರೂ ಇದೇ ರೂಮ್ನಲ್ಲಿ ತಾನೇ ಇರ್ತಾ ಇದ್ದಿದ್ದು. ಇವಾಗ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ನೀವು? ಅಲ್ಲ ಕಣೆ ಸುಚಿತ್ರ, ನಿನ್ನ ತಾಯಿ ಇರುವಾಗ ಅವರಿಗೆ ಅಂತ ಒಂದು ರೂಮ್ ಇತ್ತು. ಅದಕ್ಕೆ ನೀನು ಬಂದಾಗೆಲ್ಲ ಅದೇ ರೂಮ್ನಲ್ಲಿ ಇರ್ತಿದ್ದೆ. ಆದರೆ ಇವಾಗ ಹಾಗ ಹೇಳು? ಅದು ಅಲ್ಲದೆ ಅವಾಗ ನನ್ನ ಮಕ್ಕಳು ಕೂಡ ಚಿಕ್ಕವರಾಗಿದ್ರು. ಅದಕ್ಕೆ ನಮ್ಮ ಜೊತೆನೇ ಮಲಸ್ಕೋತಿದ್ವಿ. ಆದರೆ ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವರಿಗೆ ಅಂತ ರೂಮ್ ಕೇಳ್ತಾರೆ. ಈ ನಿನ್ನ ತವ್ರ ಮನೇಲಿ ಇರೋದೇ 2 ಕೋಣೆ. ಹಾಗಿರುವಾಗ ಒಂದು ಕೋಣೆಲಿ ನಾನು ನಿನ್ನ ಅಣ್ಣ ಇರ್ತೀವಿ, ಇನ್ನು ಒಂದೇ ಕೋಣೆ ಇರೋದು. ನಾನಾದರೂ ಏನು ಮಾಡಲಿ ಹೇಳು? ಸರಿ ಆಯಿತು, ಹೋಗಲಿ ಬಿಡಿ ಅದಕ್ಕೆ. ಇವಾಗ ನಾನು ಎಲ್ಲಿರಲಿ? ಅಯ್ಯೋ, ಎಲ್ಲಾದ್ರೆ ಏನೇ, ಇಡೀ ಮನೆನೂ ನಿಂದೆ ಅಪ್ಪ. ನೀನು ಬೆಳೆದಿರೋ ಮನೆನೇ. ಅಲ್ಲೇ ಎಲ್ಲಾದರೂ ಹಾಲ್ನಲ್ಲಿ ಮಲ್ಕೋ, ಅಲ್ಲೇ ಎಲ್ಲಾದರೂ ಬದಿಗೆ ಲಗೇಜ್ ಇಟ್ಕೋ ಸಾಕು. ರೂಮ್ ಎಲ್ಲ ಏನಕ್ಕೆ? ಲಲಿತಾ ಸುಚಿತ್ರನ ಕೋಣೆನಲ್ಲಿ ಕೂಡ ತನ್ನ ಮಕ್ಕಳನ್ನೇ ಸೇರಿಸಿರ್ತಾಳೆ. ಪಾಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಸುಚಿತ್ರನಿಗೆ ಅದಕ್ಕೆ ಮಾತು ಕೇಳಿ ಆಯಾಸನೂ ಮಾಯ ಆಗಿ ಬೇಸರ ಮಾತ್ರ ಉಳಿದಿರುತ್ತೆ. ಅದಕ್ಕೆ ಮಾತಿಂದ ಸುಚಿತ್ರ ತುಂಬ ಬೇಜಾರು ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಸುಚಿತ್ರನ ಅಣ್ಣ ಕುಮಾರ್ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬರ್ತಾನೆ. ತನ್ನ ಅಣ್ಣನ ನೋಡಿದ ಖುಷಿನಲ್ಲಿ ತನ್ನ ಅದಕ್ಕೆ ಬೈದಿದ್ದು
ಆಡಿದ ಮಾತೆಲ್ಲ ಮರ್ತೇ ಹೋಗಿರತ್ತೆ. ಅಣ್ಣ ಹೇಗಿದೆಯಾ? ಎಷ್ಟು ದಿನ ಆಯಿತು ನಿನ್ನ ನೋಡಿ. ಓ ಸುಚಿ, ನೀನು ಯಾವಾಗ ಬಂದೆ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೀಯಾ? ಅಣ್ಣ ನಾನು ಇವತ್ತು ರಾತ್ರಿ ಪೂರ್ತಿ ನಿನ್ನ ಜೊತೆ ಮಾತಾಡ್ತಾ ಕೂರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಣ್ಣ ನಿನಗೆ ನೆನಪಿದ್ಯಾ? ಅಮ್ಮ ಇರುವಾಗ ನಾನು, ನೀನು, ಅಪ್ಪ ಎಲ್ಲರೂ ಕುತ್ಕೊಂಡು ರಾತ್ರಿ 1 ಗಂಟೆವರೆಗೂ ಮಾತಾಡ್ತಾ ಕೂರ್ತಿದ್ವಿ. ನಮ್ಮ ಮಾತಲ್ಲಿ ಟೈಮ್ ಆಗಿರೋದೇ ಗೊತ್ತಾಗ್ತಿರ್ಲಿಲ್ಲ. ಅಲ್ಲ ಏನ್ರಿ ನೀವು ಬರೋದೇ ಲೇಟಾಗಿ ಬಂದಿದ್ದೀರಾ? ಇವಾಗ ನೋಡಿದ್ರೆ ಇವಳ ಜೊತೆ ಹರಟೆ ಹೊಡಿತಾ ಇಲ್ಲೇ ನಿಂತಿದ್ದೀರಲ್ಲ. ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ ನೀವು. ಸರಿ ಸುಚಿತ್ರ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಆಯಿತಾ? ತುಂಬ ಸುಸ್ತಾಗಿದೆ, ನಾಳೆ ಮಾತಾಡೋಣ. ಅಯ್ಯೋ ಅಣ್ಣ ಅದು ಅಯ್ಯೋ ಸುಮ್ಮನೆ ಇರೇ ಸುಚಿತ್ರ. ನೀನೇನಮ್ಮ ಮನೆಯಲ್ಲೇ ಸಮಯ ಕಳಿತೀಯ, ಅದಕ್ಕೆ ಸುಸ್ತೇನೂ ಆಗಲ್ಲ. ಆದರೆ ನನ್ನ ಗಂಡ ಕೆಲಸ ಮಾಡೋರು, ಸುಸ್ತಾಗಿರುತ್ತೆ. ನಿನ್ನ ಮಾತನ್ನ ನಾಳೆ ಕೂಡ ಆಡ್ಬೋದು. ಅದು ಹಾಗಲ್ಲ ಅದಕ್ಕೆ. ಆಹಾ ಗಂಡನ ಮನೆಯಿಂದ ಬಂದು ಬಿಡ್ತಾಳೆ. ಇವಳ ಕೆಲಸನೆಲ್ಲ ನಾನು ಮಾಡಿ ಸಾಯ್ಬೇಕಿಲ್ಲಿ. ಛೇ, ಯಾಕಾದರೂ ಇಲ್ಲಿಗೆ ಬಂದು ಸಾಯ್ತಾಳೋ ಏನೋ. ಏನು ತಾಯಿ ಹೋದ್ಮೇಲೆ ತವ್ರ ಮನೆ ಅಂತ ಬಂದು ನಿಗಿರ್ತಾಳೆ. ತನ್ನ ಅಣ್ಣನ ಹತ್ರ ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದ ಸುಚಿತ್ರನಿಗೆ ಅದಕ್ಕೆ ಮಾತೆಲ್ಲ ಕೇಳಿ ತುಂಬಾ ಬೇಜಾರಾಗುತ್ತೆ. ಆದರೂ ಕೂಡ ಏನೂ ಹೇಳ್ದೇನೆ ಸುಮ್ಮನಾಗ್ತಾಳೆ. ಲಲಿತಾ, ನಿನ್ನೆ ಸಂಬಳ ಬಂತು ಕಣೆ, ತಗೋ. ನಿನ್ನೆ ರಾತ್ರಿನೇ ಕೊಡಬೇಕು ಅಂದ್ಕೊಂಡಿದ್ದೆ, ಆದರೆ ಮರ್ತೇ ಹೋಯ್ತು ನೋಡು. ಹಾಗಾಗಿ ನನ್ನ ಹತ್ರನೇ ಇತ್ತು, ಇವಾಗ ತಗೋ. ಒಳ್ಳೇದಾಯ್ತು ನೀವು ರಾತ್ರಿ ಕೊಡದೇ ಇದ್ದಿದ್ದು. ಎಲ್ಲಾದರೂ ನಿಮ್ಮ ತಂಗಿ ಎದುರಿಗೆ ಕೊಟ್ಟಿದ್ದಿದ್ರೆ ಅಣ್ಣನ ಹತ್ರ ಹಣ ಇದೆ ಅಂತ ಗೊತ್ತಾಗ್ತಿತ್ತು ಅವಳಿಗೂ. ಅವಾಗ ಏನಾದರೂ ಒಂದು ನಾಟಕ ಮಾಡಿ ಅರ್ಜೆಂಟ್ ಹಣ ಬೇಕು ಅಣ್ಣ, ನನಗೆ ಸ್ವಲ್ಪ ಕೊಡು, ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ ಅಂತಿದ್ಲು. ಆವಾಗ ನಾವಿಲ್ಲ ಅಂತ ಹೇಳೋ ಹಾಗಿರಲಿಲ್ಲ, ಹಾಗಂತ ಅವಳಿಗೆ ಹಣ ಕೊಡೋ ಹಾಗಿರಲಿಲ್ಲ. ಇದೇನೇ ಲಲಿತಾ ಹೀಗೆ ಮಾತಾಡ್ತಿದ್ಯಾ? ಅವಳಿಗಾದ್ರೂ ಯಾರಿದ್ದಾರೆ ಹೇಳು? ಎಲ್ಲ ನಾವೇ ತಾನೇ. ಅಯ್ಯೋ ಸಾಕು, ಸುಮ್ಮನೆ ಇರಿ ನೀವು. ನಿಮ್ಮ ತಾಯಿ ಇರುವಾಗ ನನಗೆ ಗೊತ್ತಾಗ್ದಿದ್ದಂಗೆ ಎಲ್ಲ ಗಂಟು ಹೊರಿಸಿದ್ದಾರೆ ನಿಮ್ಮ ಮಗಳ ಮನೆಗೆ. ಇವಾಗ ನಾವು ದುಡ್ದಿದ್ದು ಹಾಗೆ ಹೊರ್ಸೋಕೆ ನಮಗೂ ಮಕ್ಕಳು ಮರಿ ಎಲ್ಲ ಇದ್ದಾರೆ. ನಾವು ನಮ್ಮ ಜೀವನ ನೋಡ್ಕೊಳ್ಬೇಕು, ಎಲ್ಲ ಅವಳಿಗೆ ಹೊರ್ಸೋಕ್ಕಾಗಲ್ಲ. ನೀನು ಹೇಳ್ತಾ ಇರೋದು ಸರಿ ಕಣೆ, ಆದರೂ ಅವಳು ಈ ಮನೆ ಮಗಳಲ್ವೇನೆ? ಹೌದು ಕಣ್ರಿ, ಅವಳು ಈ ಮನೆ ಮಗಳು ಅಂತಾನೆ ನಿಮ್ಮ ತಾಯಿ ಇರೋವರೆಗೂ ನೋಡ್ಕೊಂಡಿದ್ದೀನಿ. ತಾಯಿ ಹೋದ್ಮೇಲೂ ಅವಳು ನೋಡ್ಕೋಬೇಕು ಅಂದರೆ ನನಗೇನು ತಲೆ ಕೆಟ್ಟಿಲ್ಲ. ನನ್ನ ಸಂಸಾರ ನಾನು ಕಷ್ಟಪಟ್ಟು ಮಾಡ್ಕೊಂಡಿರೋದನ್ನೆಲ್ಲ ನಿಮ್ಮ ತಂಗಿಗೆ ಹೊರ್ಸೋಕೆ ಆಗಲ್ಲ, ತಿಳ್ಕೊಳ್ಳಿ. ಅಯ್ಯೋ ಸರಿ ಸರಿ, ಇದೊಂದು ಚಿಕ್ಕ ವಿಷಯನ ಯಾಕೆ ಸುಮ್ಮನೆ ದೊಡ್ಡದು ಮಾಡ್ತಿದ್ಯಾ? ಏನೋ ತವ್ರ ಮನೆ ಅಂತ ಬಂದಿದ್ದಾಳೆ, ಇದ್ರೂ ಒಂದು ಸ್ವಲ್ಪ ದಿನ ಇರ್ತಾಳೆ ಅಷ್ಟೇ ತಾನೇ. ಅಷ್ಟು ದಿನ ಚೆನ್ನಾಗಿ ನೋಡ್ಕೋ ಅವಳನ್ನ. ಛೇ, ಇವ್ರ ತಂಗಿನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕಂತೆ. ನನಗೇನು ಅವಳಿಂದ ಉಪಕಾರ ಇಲ್ಲ, ಆದರೂ ಕೂಡ ನಾನೇ ನೋಡ್ಕೊಳ್ಬೇಕಂತೆ. ಹೇಗೆ ಹೇಳ್ತಾರೆ ನೋಡು, ಇವರಿಗಂತೂ ಬುದ್ಧಿನೇ ಇಲ್ಲ. ಆ ಸುಚಿತ್ರಾನೂ ಅಷ್ಟೇ, ತಾಯಿ ಸತ್ ಮೇಲೆ ಇಲ್ಲಿಗೆ ಯಾಕಾದರೂ ಬರ್ತಾಳೋ ಏನೋ. ಛೇ. ಸುಚಿತ್ರ ತನ್ನ ಅಣ್ಣ ಅದಕ್ಕೆ ಮಾತಾಡ್ತಿರೋದನ್ನ ಎಲ್ಲನೂ ಕೇಳಿಸ್ಕೊತಾಳೆ. ಅವ್ರ ಮಾತೆಲ್ಲ ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೋತಾಳೆ. ಇದೇ ಬೇಜಾರಿನಲ್ಲಿ ಸುಚಿತ್ರ ಬಂದ್ ಮಾರನೇ ದಿನನೇ ತನ್ನ ಗಂಡನ ಮನೆಗೆ ಹೊರಟಿರ್ತಾಳೆ. ಅರೆ ಇದೇನು ಸುಚಿ, ನಿನ್ನೆ ತಾನೇ ಬಂದಿದ್ಯಾ? ಇವತ್ತು ಯುಗಾದಿ ಹಬ್ಬ ಬೇರೆ. ಹಬ್ಬ ಮುಗಿಸ್ಕೊಂಡು ಹೋಗೋದು ಬಿಟ್ಟು ಇವಾಗಲೇ ಹೊರಟಿದ್ಯಲ್ಲ. ನೋಡು, ಹಬ್ಬ ಮುಗಿಸ್ಕೊಂಡು 1-2 ದಿನ ಇದ್ದು ಹೋಗುವಂತೆ. ಪರವಾಗಿಲ್ಲ ಅಣ್ಣ, ಇನ್ನೊಂದು ದಿನ ಯಾವತ್ತಾದರೂ ಬರ್ತೀನಿ, ಇವಾಗ ಹೋಗ್ತೀನಿ. ಅಯ್ಯೋ ಯಾಕಮ್ಮ? ಆಮೇಲೆ ನಿನ್ನ ಗಂಡನ ಮನೇಲಿ ಎಲ್ಲರೂ ಆಡ್ಕೊಂಡ್ಲಿ ಅಂತನಾ ಮನೆ ಮಗಳನ್ನ ಹಬ್ಬದ ದಿನನೇ ಕಳಿಸಿದ್ದಾರೆ, ಹಬ್ಬನೂ ಮುಗಿಸ್ದೆ ಹಾಗೆ ಕಳಿಸಿದ್ದಾರೆ ಅಂತ. ಅಯ್ಯೋ ಹಾಗೇನಿಲ್ಲ ಅದಕ್ಕೆ. ನೋಡು, ಹಾಗೂ ಇಲ್ಲ ಹೀಗೂ ಇಲ್ಲ. ನೀನು ಅಷ್ಟು ಹೋಗಬೇಕು ಅಂದರೆ ಹಬ್ಬ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ಹೋಗುವಂತೆ. ಇವಾಗ ಸುಮ್ಮನೆ ಒಳಗೆ ನಡಿ. ಸುಚಿತ್ರ ಮನೆಗೆ ಹೋಗಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅಣ್ಣ ಬಿಡೋದೇ ಇಲ್ಲ. ಹಾಗಾಗಿ ಅಣ್ಣನ ಒತ್ತಾಯಕ್ಕೆ ಅವತ್ತು ಅಲ್ಲೇ ಉಳ್ಕೋತಾಳೆ. ಅರೆ ಇದೇನೆ ಲಲಿತಾ, ತಂಗಿ ಮನೆ ಹೋಗ್ತಾಳೆ ಅಂತ ನಾನೊಂದು ಚೆನ್ನಾಗಿರೋ ಸೀರೆ ತೊಗೊಂಬಂದು ಕೊಟ್ಟಿದ್ದೆ ತಾನೇ, ಆದರೆ ನೀನು ಇದ್ಯಾವುದೋ ಕೊಡ್ತಾ ಇದೆಯಾ? ಅಯ್ಯೋ ಸಾಕು, ಸುಮ್ಮನೆ ಇರ್ರಿ. ನಿಮ್ಮ ತಂಗಿಗೆ ಯಾವಾಗಲೂ ಸೀರೆ ಕೊಡ್ತಾನೆ ಇರ್ತೀವಿ. ಅಲ್ಲ, ಅಷ್ಟೊಂದು ಕಾಸ್ಟ್ಲಿ ಸೀರೆ ತರೋ ಅವಶ್ಯಕತೆ ಇತ್ತಾ? ನನ್ನ ಹತ್ರನೇ ಯಾವುದೋ ಒಂದು ಇತ್ತು ತಾನೇ, ಅದನ್ನೇ ಕೊಡ್ತಿದ್ದೆ. ಅಷ್ಟು ಚೆನ್ನಾಗಿರೋ ಸೀರೆನ ನಿಮ್ಮ ತಂಗಿ ಕೊಟ್ರೆ ನಮ್ಮ ನೆಂಟರದಿಷ್ಟೆಲ್ಲ ಬಂದರೆ ಏನು ಕೊಡೋದು? ಅದು ಹಾಗಲ್ಲ ಕಣೆ ಲಲಿತಾ, ಪಾಪ ತವ್ರ ಮನೆ ಕಡೆಯಿಂದ ಹಬ್ಬದಲ್ಲಿ ಕೊಡ್ತಾ ಇದ್ದೀವಿ. ಅಯ್ಯೋ ಸಾಕು, ಬಾಯಿ ಮುಚ್ಚ್ರಿ. ನಿಮ್ಮ ತಾಯಿ ಇರೋವರೆಗೂ ಹಬ್ಬ ಹರಿದಿನ ಅಂತ ಅದು ಇದು ಕೊಡ್ತಾನೆ ಇದ್ದೀವಿ. ಏನು ಕಡಿಮೆ ಆಗಿದೆ ನಿಮ್ಮ ತಂಗಿಗೆ? ನಮ್ಮನೇಲೆ ಏನೂ ಇಲ್ಲ, ಆದ್ರೂ ಇಲ್ಲಿಂದನೇ ಎಲ್ಲ ಕೊಡ್ತೀರಾ ನೋಡಿ. ನಿಮ್ಮ ತಾಯಿ ಹೋದ್ಮೇಲೆ ಇನ್ನಂತೂ ಏನು ಕೊಡೋದು ಇಲ್ಲ, ಬಾರಿಸೋದು ಇಲ್ಲ.
ಸುಮ್ಮನೆ ನಾನು ಹೇಳ್ದಷ್ಟು ಕೇಳಿ ನೀವು. ಕುಮಾರ್ ಎಷ್ಟೇ ಹೇಳಿದ್ರು ಲಲಿತಾ ಅವನ ಮಾತನ್ನ ಕೇಳೋದೇ ಇಲ್ಲ. ಆದರೆ ಇವರಿಬ್ರು ಮಾತಾಡೋದನ್ನ ಸುಚಿತ್ರಾ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲನೂ ಕೇಳಿಸ್ಕೊತಾಳೆ. ಮೊದಲೇ ಮನಸ್ಸಿಗೆ ತುಂಬ ನೋವಾಗಿತ್ತು, ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಇನ್ನೂ ನೋವಾಗತ್ತೆ. ತಾಯಿ ಇಲ್ದಿರೋ ತವ್ರ ಮನೇಲಿ ಇಷ್ಟೆಲ್ಲ ನಡೆದ್ರೂ ಕೂಡ ಸುಚಿತ್ರಾ ಒಂದು ಮಾತು ತೀರ್ಸಾಡಲ್ಲ. ಅಣ್ಣ ಅದಕ್ಕೆ ಕೊಟ್ಟಿರೋದನ್ನ ತಗೊಂಡು ಖುಷಿಯಾಗಿ ಮನೆಯಿಂದ ಹೊರಡ್ತಾಳೆ. ಎಷ್ಟೇ ಆದರೂ ಅಣ್ಣ ನಮ್ಮವನೇ ಆಗಿರ್ತಾನೆ, ಆದರೆ ಬಂದಿರೋ ಹೊತ್ತಿಗೆ ನಮ್ಮವ್ರು ಆಗಿರಲ್ಲ ಅನ್ನೋ ಮಾತು ತುಂಬಾ ಸತ್ಯ. ಹಾಗಾಗಿ ಸುಚಿತ್ರಾ ತಾಯಿ ತೀರೋದ್ಮೇಲೆ ತವ್ರ ಮನೆಗೆ ಬರೋದನ್ನೇ ಕಡಿಮೆ ಮಾಡಿಬಿಡ್ತಾಳೆ. ಸುಚಿತ್ರಾ ಮಾತ್ರ ಅಲ್ಲ, ಈ ಥರ ಅದೆಷ್ಟೋ ಜನ ಹೆಣ್ಮಕ್ಳು ತಾಯಿ ತೀರೋದ್ಮೇಲೆ ತನ್ನ ತವ್ರ ಮನೆನೇ ಕಳ್ಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ರೆ, ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ತುಂಬ ದಿನ ಆಗಿತ್ತು, ಸೊ ಎಲ್ಲರೂ ಕಮೆಂಟ್ ಮಾಡಿದ್ದೀರಾ, ಸಾರಿ. ಇವತ್ತಿನಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.